ಅಣುಬಾಂಬ್ ಒಂದು ಸಣ್ಣ ಬಾಂಬ್ ಆದರೆ ಹೈಡ್ರೋಜನ್ ಬಾಂಬ್ ಅದರ ಅಪ್ಪ. ಅಣುಬಾಂಬ್ ಅನ್ವೇಷಣೆ ಮಾಡೋದು ಬಿಟ್ಬಿಟ್ಟಿದ್ದಾರೆ. ಹೈಡ್ರೋಜನ್ ಬಾಂಬ್ ಎಷ್ಟು ಡೇಂಜರ್ ಅಂದರೆ ಇದು ಅತ್ಯಂತ ಪವರ್ಫುಲ್ ಬಾಂಬ್. ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಹಾಕಿರ್ತಕ್ಕಂಥ ಬಾಂಬ್ಗಿಂತ 1000 ಪಟ್ಟು ಪವರ್ಫುಲ್. ಈ ಹೈಡ್ರೋಜನ್ ಬಾಂಬ್ ಅನ್ನು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡದೆ ಬಿಟ್ಬಿಟ್ಟಿದ್ದಾರೆ. ಇವು ಎಲ್ಲಿ ಬೀಳುತ್ತೋ ಇಡೀ ಒಂದು ರಾಷ್ಟ್ರನೇ ನಾಶ ಮಾಡುವಷ್ಟು ಶಕ್ತಿ ಈ ಹೈಡ್ರೋಜನ್ ಬಾಂಬ್ ಅಲ್ಲಿ ಇರುತ್ತೆ. ಈ ಹೈಡ್ರೋಜನ್ ಬಾಂಬ್ ಹೆಂಗ್ ಕೆಲಸ ಮಾಡುತ್ತೆ ಅಂದ್ರೆ ಒಳಗಡೆ ನ್ಯೂಕ್ಲಿಯರ್ ಫ್ಯೂಷನ್, ಹೈಡ್ರೋಜನ್ ಅಣುಗಳು ನ್ಯೂಕ್ಲಿಯರ್ ಫ್ಯೂಷನ್, ಸೂರ್ಯನಲ್ಲಿ ನಡೆಯತಕ್ಕಂಥ ಕೆಮಿಕಲ್ ರಿಯಾಕ್ಷನ್ ಸೇಮ್ ಈ ಹೈಡ್ರೋಜನ್ ಬಾಂಬ್ ಅಲ್ಲಿ ನಡೆಯುತ್ತದೆ. ಇದು ಎಷ್ಟು ಡೇಂಜರ್ ಅಂದ್ರೆ ಇದರ ಪರಿಣಾಮ ಅತ್ಯಂತ ಧ್ವಂಸನೀಯವಾಗಿರುತ್ತದೆ. ಅದಕ್ಕೆ ಇದನ್ನು ಯುದ್ಧದಲ್ಲಿ ಬಳಸುವುದಿಲ್ಲ. ಮುಂದೆ ಯಾವ ದೇಶ ಆದರೂ ಇದನ್ನು ಬಳಸಬಾರದೆಂದು ಎಲ್ಲ ದೇಶಗಳು ಒಪ್ಪಂದ ಮಾಡಿಕೊಂಡಿವೆ. ಈ ಅಣುಬಾಂಬ್ ಬ್ಲಾಸ್ಟ್ ಆದಾಗ ಎಷ್ಟು ಸೌಂಡ್ ಬರುತ್ತೆ ಅಂದ್ರೆ ನಕ್ಷತ್ರ ಸೂಪರ್ನೋವಾ ಬ್ಲಾಸ್ಟ್ ಆಗೋ ತರ ಅಷ್ಟು ಸೌಂಡ್ ಬರುತ್ತೆ ಈ ಅಣುಬಾಂಬ್ ಇಂದ. ಇದು ಬಾಂಬ್ ಬಿದ್ದ ನಂತರ ಮಾಮೂಲಿ ಅಣುಬಾಂಬ್ ಆದ್ರೆ ಕೇವಲ 5-6 ಕಿಲೋಮೀಟರ್ ಅಷ್ಟು ಹೊಗೆ ಮತ್ತು ಮಶ್ರೂಮ್ ಆಕಾರದ ಹೊಗೆ ಬರುತ್ತೆ. ಆದ್ರೆ ಈ ಬಾಂಬ್ ಬಿದ್ದಾಗ 20-30 ಕಿಲೋಮೀಟರ್ ಅಷ್ಟು ಮೇಲೆ ಹೊಗೆ ಎದ್ದು ವಿಮಾನ ಹಾರಾಡಿಸುವಷ್ಟು ಹೈಟ್ ಹೊಗೆ ಎದ್ದು ಭಾರಿ ಭಯಂಕರವಾದ ಅಣುಬಾಂಬ್ ಹೈಡ್ರೋಜನ್ ಬಾಂಬ್. ಈ ಬಾಂಬನ್ನು ಯಾವ ದೇಶನೂ ತಯಾರು ಮಾಡ್ತಾ ಇಲ್ಲ. ಒಂದು ವೇಳೆ ತಯಾರು ಮಾಡಿದ್ರೆ ಇನ್ನು ಮುಂದೆ ಯುದ್ಧವಾದರೆ ಹೈಡ್ರೋಜನ್ ಬಾಂಬ್ನ ಬಳಕೆಗೆ ಬಂದರೆ ಇಡೀ ಭೂಮಿ ಧ್ವಂಸ ಆಗುವ ಕಾರಣ ಆಗಬಹುದು. ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.